ಅವರನ್ನು ಬಿಡಿಸಿಕೊಂಡೆ ನಿಮ್ಮಿಬ್ಬರನ್ನು ನೋಡುವಾಗ ಒಂದೇ ನಾಣ್ಯದ ಎರಡು ಮುಖಗಳನ್ನೇ ಕಂಗೊಳಿಸುತ್ತಾ ಇದ್ದೀವಿ. ಅಶ್ವಿನಿ ದೇವತೆಗಳು, ವಾರಿ ಸುಗ್ರೀವರು, ಅಂಗದಲ್ಲಿ ಧೂಮ ತೋಮರು ಹಾಗೆ ಕಾಣ್ತಾ ಇದ್ದೀವಿ. ಆತನಿಗೂ ಇರಲು ಇರುವಂತಹ ಸಂಬಂಧ ಏನು, ಯಾಕೆ ಹೀಗೆ ನಿಮ್ಮ ಕುಟುಂಬದ ದೈವ ನಾನು. ಇವ ಪುಟ್ಟ ಬಾಲಕ ಅನಾಥ, ಒಂದು ತಿಳಿದ್ರೆ ಒಂಬತ್ತು ತಿಳಿದವ. ಇವರ ಮೈ ಮೇಲೆ ಕೈ ಮಾಡಬೇಡಿ. ಇವನಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಇವನಿಗೆ ಮೈ ಮೇಲೆ ಕೈ ಮಾಡಿದ್ರೆ ನಿನಗೆ ಕಷ್ಟ ಬರುತ್ತದೆ. ಅಯ್ಯಪ್ಪ ಅಯ್ಯಪ್ಪ ಹೋಗಿದ್ದಾರೆ. ಒಬ್ಬ ಮಗು ನೀರು ಹಿಡ್ಕೊಂಡು ಬಾ. ಎಲ್ಲಿದ್ದಾನೆ? ನಿನ್ನ ಅಪ್ಪನಿಗೆ ಆವೇಶ ಬಂತ. ಶಿಯಾಳ ದೊಡ್ತಿರ್ಲಿ, ಅಲ್ಲ ಕುಂಬಳಕಾಯಿ. ಶಿಯಾಳ ದೊಡ್ತಿರ್ಲಿ, ಅದು ತೂತು ಮಾಡಿರ್ಲಿ. ಮತ್ತೆ ಬೇರೆ ಹೇಳ್ಬೇಕ್ರಿ. ಎಂತ ನಾನು ಎಲ್ಲಿದ್ದೇನೆ ಮಕ್ಕಳೇ, ಇವ ಬಡಪಾಯಿ ಹಿಡಿಯೋ ಹೊಡಿಬೇಡಿ. ನಾನು ಇಲ್ಲಿಗೆ ಯಾವಾಗ ಬಂದದ್ದು? ಕ್ಷಣ ಹೊತ್ತಿನ ಮೊದಲು ಏನೆಲ್ಲ ಒದರ್ತಾ ಇದ್ದೀನಿ ನೀನು. ಹಾಗಾದ್ರೆ ವಿಷಯ ಅದೇ. ಭೂತ. ಭೂತ? ಯಾವ ಭೂತ? ಒಂದು ಕುಟುಂಬದ ಭೂತ. ಕುಟುಂಬದ? ಯಾರ ಅದು ಯಾಕೆ ಭೂತ? ಅದು ಕುಟುಂಬ ಯಾರದೇ ಇಲ್ಲ. ಅದನ್ನು ಕೆಲವು ಮಾತು ಹೇಳ್ಬೋದು. ನನ್ನ ಮೈ ಮೇಲೆ ಕೈ ಮಾಡಬೇಡಿ, ನನಗೆ ಹೊಡಿಬೇಡಿ, ಇವ ಬಡವ ಅಂತ ಹೇಳಿಲ್ಲ. ನನ್ನ ಶರೀರದಲ್ಲಿ ಬಂದದ್ದು ನಿಮಗೆ ಮಾತಾಡಿದ್ರೆ ನನಗೆ ಗೊತ್ತಾಗ್ತದೆ. ಭೂತ ಹಾಗೆ ಯಾವ ನೋಡಿ ನೋಡಿ ಅಭ್ಯಾಸ ಆಗಿದೆ. ಏನು ಮೋಸ ಮಾಡ್ತೀಯೇನೋ? ಯಜಮಾನರಲ್ಲಿದ್ದಾರೆ. ಹೋಗಿ ನೋಡು. ನೀವು ಹೋದರೆ ಅವ ಹೋದ ಹೋದ ಅವ ಹೋದ. ನಿನ್ನ ಕಣ್ಣೀರಿನ ಸ್ಥಿತಿ. ನಿನ್ನ ಒಡೆಯ ಹೋದ ಮೇಲೆ ನೀನೇ ಹಾಕಿರು. ಅದಲ್ಲ, ಹೋದದಕ್ಕೆ ಚಿಂತೆ ಅಲ್ಲ. ನನಗೆ ಸ್ವಲ್ಪ ನಾಳೆ ಕೊಡ್ತೇನೆ ಅಂತ ಹೇಳಿದ್ರು. ಮಗಳ ಮದುವೆಗೆ ಸ್ವಲ್ಪ ಮಗನ ಮದುವೆಗೆ ಕೊಡ್ತೇನೆ ಹೇಳಿದ್ರು. ಅದು ಸಿಕ್ಕುತ್ತಿಲ್ಲ. ಅನ್ನಧ್ವಂಸಿ ನೀನು. ಇಷ್ಟು ಸಮಯ ನಿನಗೆ ತಿನ್ನುವುದಕ್ಕೆ ಕೊಟ್ಟು ಸಾಕಿ ಸಲಹಿದಂತ ಅರಸನಲ್ವೇ? ಅದಕ್ಕೆ ದುಡಿಯಲಿಲ್ಲ ನಾನು. ಇದು ಹೀಗೆ ಕೊಡ್ತೇನೆ ಅಂತ ಹೇಳಿದ್ದು. ಅದ್ರ ಸತ್ತದಕ್ಕೆ ಬೇಸರಲ್ಲ ನಿನಗೆ. ಸಿಗುವುದು ಹೋಯ್ತಲ್ಲೋ ಏನೋ ಹಾಗೆ. ನೀನು ಸತ್ತವರಿಗಾಗಿ ಆಗ್ತಾರೆ ಎತ್ತರು ಸೈವರಿ, ಸತ್ತವರಿಗೆ ಸತ್ಯ ಯಾರು ಯಾರು ಕೊಟ್ಟದ್ರಿ?
ಎಂತದ ನೀನು ಹೊಡೆದದ್ದೇ ಇವನೇ. ಎಂತ? ಹಾಗೆಂತ ಅಂದು ಅಂದು ಯಾವ್ದು ಯಾವ ಇಲ್ಲ. ನಾನು ಅಂತವನೆಲ್ಲ. ನಾನು ಹೊಡೆದದ್ದು ಬೈದದ್ದು ಚಿವುಟಿದವುದು ನಿನಗೆ ನೋವಾಗಿದೆ ಇಲ್ಲ ಅಲ್ಲ? ನಾನೀಗ ನಿನಗೆ ತುಡಿದದ್ದು ಹೌದು. ನಿನಗೆ ನೋವಾಗಿದೆ? ಆಗಿದೆ ಹಾಗೆ ನನ್ನ ತಮ್ಮನಿಗೆ ನೋವಾಗಿದೆ. ಆಗಲಿ. ಮತ್ತೆ ಎಂತದ್ದು? ಅಣ್ಣ ಬರುವಾಗ ಎಂತದ್ದು? ಅಣ್ಣ ಮಣ್ಣು ತಿಂದ. ಹೇಳಿದಲ್ಲ, ಮಣ್ಣಲ್ಲಿ ಆಧಾರನ್ನು ತಿಂದ ಅಂತ. ಬೇಡ, ನಿನ್ನ ಒಡೆಯ ಹೋದ್ಮೇಲೆ ನೀನು ಬದುಕಿರ್ಬಾರ್ದು. ನೀನು ಕೂಡ ಎಂತದ್ದು? ಪ್ರಾಣಿ ಹತ್ಯೆ ದೋಷ ಕಟ್ಟಿಕೊಳ್ಬೇಡಿ. ನಾನೀಗ ಒಪ್ಪಿಕೊಳ್ತೀನಿ. ಎಂತದ್ದು? ಪ್ರಾಣಿ ಯಾಕಲ್ಲ? ನನಗೆ ಪ್ರಾಣ ಉಂಟೇ ಇಲ್ವೋ? ಪ್ರಾಣಿ ಇದ್ದವರೆಲ್ಲ ಪ್ರಾಣ ಇದ್ದವರು ಪ್ರಾಣಿಗಳೇ. ನೀವು ಕೂಡ ಪ್ರಾಣಿಗಳೇ. ನಮ್ಮನ್ನು ಸೇರಿಸಬೇಡ. ಬೇಡ, ನಾವು ಕೆಲಸ ಮಾಡುವ. ಕೆಲಸ ಬೇಗ ಮಾಡ್ಬೇಕು. ಹಾಗೆ ಇರ್ತದಲ್ಲ. ಈಗ ಯಜಮಾನರು ಹೋದ್ರಲ್ಲ, ನಾನು ನಿನಗೆ ಯಾರು ಇಲ್ಲದ ಆಗ್ಲಿಕ್ಕಿಲ್ಲ. ನಾನು ನನ್ನ ಸಕಲ ಬೆಂಬಲಿಗರ ತೊಡೆಗೂಡಿ ಪಕ್ಷಾಂತರ ಮಾಡ್ತೇನೆ. ನಮಗೆ ಪಕ್ಷಾಂತರ ಮಾಡುವವರನ್ನು ನೋಡಿದ್ರೆ ಆಗುದು. ಒಂದು ನನಗೆ ಉತ್ತಯ ಏನು ಬೇಡ, ಒಂದು ಪಕ್ಷ ಸೇರಿಸಿಬಿಡಿ. ಅಲ್ಲ, ನಿನ್ನ ಸೇರಿಸಬಹುದು, ಆದ್ರೆ ಸುಮ್ಮನೆ ಅನ್ನ ಕೊಡುವುದಕ್ಕಾಗುದಿಲ್ಲ. ಕೂತ್ಕೊಳ್ತೇನೆ ನಾನು. ಆಹಾರ ಖಾತೆ ಆಯ್ತು, ಪಿತ್ತ ಖಾತೆ ಆಯ್ತು, ಪಿತ್ತ ಖಾತೆ ಅಪಾಯಕಾರಿ ಖಾತೆ ಅದು ಆಗಿತ್ತು. ಈಗ ಅದೇ ಆಗ್ಬೇಕಷ್ಟೇ. ಸುಮ್ಮನೆ ಬಂದ್ರೆ ನಿನ್ನಿಂದ ಏನಾದ್ರು ನನಗೆ ಪ್ರಯೋಜನ ಆಗ್ಬೇಕು. ನಿನ್ನ ಹೆಸರೇನು? ಆದ್ರೆ ಎಂತದ್ದು? ನಿನ್ನ ಹೆಸರು ಉಷಾ. ನಿನ್ನಪ್ಪ ಲವ್ವ. ನೀವಿಬ್ಬರು ಕಿಶಗಳವರೇ. ನನ್ನ ಅಪ್ಪ ಕುಶಲ. ಕುಶಲವ. ಕುಶಲವ. ಅದೇ ಅಪ್ಪನ ಮಕ್ಕಳಾಗಿದ್ದೀರ. ಮತ್ತೆ ನಿನ್ನ ಹಾಗ ಜವಳಿ ಮಕ್ಕಳ ಅಂತ ಕೇಳಿದ್ದೆ. ಅವಳ ಮಕ್ಕಳು. ನನ್ನ ಮಕ್ಕಳು ಬರ್ತೇನೆ. ನಾನು ಸುಮ್ಮನೆ ಬರುದಿಲ್ಲ. ನನಗೆ ಸುಮ್ಮನೆ ಕುಳಿತು ಊಟ ಮಾಡಿ ಅಭ್ಯಾಸವಿಲ್ಲ. ನನ್ನ ಬಗ್ಗೆ ಗೊತ್ತಿಲ್ವೋ? ಕೇಳಿದ್ರು ಕೆಲಸ ಮಾಡ. ನಾನು ದೊಡ್ಡ ಕಲಾವಿದ ಅಲ್ಲ. ಭಯಂಕರ. ನನ್ನ ಶರೀರದೆಲ್ಲ ಇದು ಕಲೆ ತೆಗಿಬೇಕಾಯ್ತು. ತೆಗಿಬೇಡ, ಮತ್ತೆ ಕಲೆ ಜಾಸ್ತಿ ಆಯಿತು. ರಕ್ತದ ಕಣದಲ್ಲಿಯೂ ಕಲೆ. ಕಲೆಗೆ ಬೇಕಾಗಿ ನನ್ನ ಜೀವವನ್ನು ಮುಡಿಪಾಗಿಟ್ಟಿದ್ದೇನೆ. ರೋಮದ ಕಣದಲ್ಲಿ ಹೇಳುವಾಗ ರೋಮ ಅಂಚೆ ಆಗ್ತದೆ. ಹೌದು. ಅಂತ ಅಷ್ಟು ಉಂಟು ಮನೆಯಲ್ಲಿ. ಅದು ನನಗೆ ಬಂದದ್ದು ಯಾಕೆ? ನನಗೆ ಬೇಕಾಗಿಲ್ಲ. ಹೆಂಡತಿ ಮಕ್ಕಳು ಉಪವಾಸ ಬೀಳ್ತಾರಲ್ಲ ಮನೇಲಿ ಭಯಂಕರ. ಆದ್ರೆ ಅದಕ್ಕೆ ಮಣ್ಣು ತಿನ್ಲಿಕ್ಕೆ ಆಗ್ತದ. ನಾನೆಂತ ಗೊತ್ತುಂಟ ಕಾವ್ಯ ಅಂದ್ರೆ ಇದು ಅಂತದಿರ್ತಲ್ಲ. ಅದು ಉಜಾಲ, ಮಾರ್ಜಾಲ, ಆಜಾಲ, ಈಜಾಲ, ದಜಾಲ, ಅಜಾಲ, ಮಜಾಲ, ಸಂಗೀತ, ಮೆರಂಗ, ಚಟ. ಯಾವ ಇದು ಚಟ? ಘಟ್ಟ ಬಾರಿಸೋ ಚಟ. ಮತ್ತೆ ಇದು ಕೊಯ್ಯುದು ಎಲ್ಲ ಉಂಟು. ಈ ಕೊನೆಯದು ಹೇಳಿದ್ದೆಲ್ಲ ಅರ್ಥ ಆಯ್ತು. ಮೊದಲೆಲ್ಲ ಹೇಳಿದ್ದೇನೆ ಅದು ಉಜಾಲ, ಮಾರ್ಜಾಲ, ಅಂತರ್ಜಾಲ ಅಂತದಲ್ಲ. ಇದು ಮೈಕ ಮಾಡುದು. ಮೈಕ ಮಾಡುದು. ಯಾವ ಮೈಕ? ಇದೆಲ್ಲ ನಾನು ಮಾಡಿದ್ದು. ಮೈಕ ಮಾಡ್ತೇನೆ. ಮೈಕ ಮಾಡ್ತೇನೆ. ಸಂಗೀತ ಕೇಳಬೇಕು ಮಾರ್ಯ. ಒಂದೇ ಪದವನ್ನು 19 ರಾಗದಲ್ಲಿ ಹೇಳಬಲ್ಲೆ ನಾನು. ಒಂದು ಪದವನ್ನು 19 ರಾಗದಲ್ಲಿ. ಕಲ್ಯಾಣಿಯನ್ನು ಹಿಡಿದು ತೋಡಿಗೆ ಇಳಿದು ಉದಯಕ್ಕಾಗುವ ಕಾಪಿಯಲ್ಲಿ ಮುಗಿಸುವುದು. ಅದು ಬೇರೆದಲ್ಲಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ಉದಯಕ್ಕಾಗುವ ಕಾಪಿಯೇ ಆಗಬೇಕು. ಅದಾಗಿ ಉಳಿದದ್ದು. ಎಂತ ಪದ ಕೇಳ್ತೇನೆ. ಒಂದು ಹಾಡನ್ನು ಬೇರೆ ಬೇರೆ ರಾಗದಲ್ಲಿ ಹಾಡು. ಬೇರೆ ಬೇರೆ ರಾಗದಲ್ಲಿ. ಅದು ಉತ್ತರಾದಿ ಬೇರೆ, ದಕ್ಷಿಣಾದಿ ಬೇರೆ, ಬೇರೆ ಬೇರೆ. ಉತ್ತರಾದಿ, ದಕ್ಷಿಣಾದಿ. ನೋಡುದು ಪದ ಹೇಳ್ತೇನೆ. ನನಗೆ ಅದು ಸರಿ ಇಲ್ಲದ್ರೆ ಆಗುದಿಲ್ಲ. ಜನರಲ್ಲ ಗುಣಯುತನ. ಓಹೋ ಗಣಮೂರ್ತಿ ಮದೌರ ಗಣನಾಥನ. ಓಹೋ ದೇವರ ದೇವ ಕೃಪಾಕರದ ಪವನ ಚಾಲಿತ ಪುಣ್ಯಕಾಯಕ ಸುರಮುನಿ. ಅದೆಂತದ ಪಕ್ಕವಾದ ಎಲ್ಲ ನನಗೆ ಹಿನ್ನೆಲೆಗೆ ಯಾರು ಬರ್ಲಿಕ್ಕೆ ಒಪ್ಪುದಿಲ್ಲವ. ಯಾರು ಎಂತ ಈ ಆಶ್ರಮದ ಕಡೆಗೆ ಬಂದಿದ್ಯಾ ಅಂತ? ಇಲ್ಲ. ನೀನು ಹೇಳುದು ಆಲೋಚಿಸುವಾಗ ಇದೇ ಹೇಳ್ತಾರೆ ಅಂತ ಗೊತ್ತಾಗಿದೆ ಕೆಲವರು. ಅದು ನನ್ನ ವಿಶೇಷ. ಅದು ಭಯಂಕರ. ನನ್ನ ಸಂಗೀತ ಬಗ್ಗೆ ಬೇಡಿಕೆ ಎಲ್ಲಿವರೆಗೆ ಅಂದ್ರೆ ನಮ್ಮ ಈ ದೇಶದ ಪರದೇಶ